ಆತ್ಮೀಯ ಕನ್ನಡಿಗರೇ ನಮಸ್ಕಾರ. ನಮ್ಮ ಕಣ್ಣ ಮುಂದೆ ಒಂದು ಮಾತನಾಡೋದು, ನಮ್ಮ ಬೆನ್ನ ಹಿಂದೆ ಒಂದು ಮಾತನಾಡೋದು, ಇದು ಯಾವಾಗಲೂ ಎಲ್ಲ ರಂಗದಲ್ಲಿ ನಡೆಯುತ್ತೆ. ಅದರಲ್ಲೂ ಚಿತ್ರರಂಗದಲ್ಲಿ ಬೇಜಾನ್ ನಡೆಯುತ್ತೆ. ಅಂತೂ ಇಂತೂ ನಮ್ಮ ವಿಜಯ್ ಪ್ರಸಾದ್ ಅವರು ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಹಳೆ ಗಂಡನ ಪಾದವೇ ಗತಿ ಅಂತ ಹೇಳಿ ಮತ್ತೆ 12 ವರ್ಷದ ನಂತರ ಅವರದ್ದೇ ಆದ ಸಕ್ಸಸ್ ಫಾರ್ಮಲ್ದ ಹಿಂದೆ ಹೊರಟಿದ್ದಾರೆ. ಯಾಕೋ ಸ್ಯಾಂಡಲ್ವುಡ್ನಲ್ಲಿ ಪ್ರಸಾದ ಕೊಡ್ತಾ ಇಲ್ಲ ಈಗ, ಯಾಕಂತ ಗೊತ್ತಿಲ್ಲ. ಆದರೂ ಪ್ರಯೋಗ ಬೇಕಲ್ವಾ? ಆ ಪ್ರಯೋಗಕ್ಕೋಸ್ಕರ ಒಂದು ಮರಳಿ ಪ್ರಯತ್ನ. ನಮ್ಮ ಹೀರೋಗೆ ಫಸ್ಟ್ ಕೇಳ್ಬಿಡ್ತೀನಿ. ಸರ್ ನಮಸ್ಕಾರ. ಗಡ್ಡ ಇಲ್ದಂಗೆ ನಿಮ್ಮನ್ನು ನೋಡಿ ಭಾಳ ಸಂತೋಷ ಆಗಿತ್ತು. 12 ವರ್ಷದ ಹಿಂದೆ ಗಡ್ಡ ಬೇರೆ ಬಿಟ್ಕೊಂಡ್ರೆ ಸಿದ್ಲಿಂಗು. ಈಗ ನೀವು ಹೆಂಗೆ, ನಿಮ್ಮ ಡೈರೆಕ್ಟರ್ ಮೇಲೆ ನಂಬಿಕೆ ಇದೆಯಾ ನಿಮಗೆ? ನಂಬಿರೋದಕ್ಕೆ ಸಿನಿಮಾ ಮಾಡ್ತಾ ಇರೋದು ಮತ್ತೆ ಇವಾಗ ಅಲ್ವಾ. ನಮಗೂ ಸಾಕಾಗಿದೆ. ನಾವು ಒಂದೊಳ್ಳೆ ಸಿನಿಮಾ ಮಾಡಬೇಕು ಅಂತ ತುಂಬಾ ದಿನದಿಂದ ಆಸೆ ಇತ್ತಲ್ಲ, ಸೊ ಒಟ್ಟಿಗೆ ಸೇರಿ ಮಾಡೋಣ ಅಂತ ಮತ್ತೆ ಸೇರ್ಕೊಂಡಿದ್ದೀವಿ. ಎಷ್ಟು ದಿನ ಕಾಲ್ ಶೀಟ್ ಕೊಟ್ಟಿರ ಡೈರೆಕ್ಟ್ರಿಗೆ? ಇಲ್ಲ, ಅವ್ರು ಎಷ್ಟು ದಿನ ಕೇಳ್ತಾರೋ ಅಷ್ಟು ದಿನ ಕೊಡಲೇಬೇಕಲ್ಲ. ಎಷ್ಟು ದಿನ ಅಂತ ಹೇಳಿಲ್ಲ ಇನ್ನ, ಬಟ್ ಅವ್ರು ಮಾಡೋ ಅಷ್ಟು ದಿನ ಮಾಡ್ಕೊಂಬರ್ಬೇಕಷ್ಟೆ. ಒಂದೇ ಭಾಗಕ್ಕೆ ಇಸ್ಕೊಂಡಿದ್ದಾರೆ ಕಾಲ್ ಶೀಟು, 2 ಭಾಗಕ್ಕೆ ಇಸ್ಕೊಂಡಿದ್ದಾರೆ. ನನ್ಗೆ ಅವ್ರ ಮೇಲೆ ನಂಬಿಕೆ ಇದೆ, ಒಂದ್ಸಲಿಗೆ ಒಂದೇ ಮಾಡೋದು ಅಂತ. ಯಾಕೆ ಸರ್ ಎಸ್, 30 ಸೆಕೆಂಡ್. ಹೆಂಗೆ ಸರ್ ನಿಮ್ಮ ಹೀರೋ ಈಗ ಸದ್ಯಕ್ಕೆ ಮಾರ್ಕೆಟಲ್ಲಿ ಇಲ್ಲ, ಅವರೇ ಮಾರ್ಕೆಟ್ ಆಗಿದ್ದಾರೆ ಅಂತ ಹೇಳಿದ್ರಿ ಅಲ್ಲಿ ವೇದಿಕೆ ಮೇಲೆ. ಹೆಂಗೆ, ಏನು ಕತೆ? ಮತ್ತೆ ಅದೇ ರೀಲ್ ಸುತ್ತೀರಾ ಅಥವಾ ಬೇರೆ ಏನಾರ ಮಾಡ್ತೀರಾ? ಈಗ ನೀವು ಫಸ್ಟ್ ಪ್ರಶ್ನೆ ಕೇಳಿದ್ರಲ್ಲ, ಅದಕ್ಕೆ ಉತ್ತರ ಕೊಡಬೇಕು ಅಂದರೆ ಬೇರೆಯವ್ರ ಸಾಚತನದ ಬಗ್ಗೆ ಮಾತಾಡೋಕ್ಕೆ ಮುಂಚೆ ನಾವು ಎಷ್ಟು ಸಾಚರು ಅನ್ನೋದು ಯೋಚನೆ ಮಾಡ್ಕೋಬೇಕು. ಹಾಗಾಗಿ ಅವ್ರಿಗೆ ಮಾರುಕಟ್ಟೆ ಇಲ್ಲ ಅಂತಲ್ಲ, ಫಸ್ಟ್ ನನಗೇ ಇಲ್ಲ ಇಲ್ಲಿ. ಹಾಗಾಗಿ ನನ್ನ ಕಟ್ಟೆನ ಅವ್ರ ಮಾರತ್ರ ತೊಗೊಂಡೋಗಿ ಇಬ್ಬರು ಸೇರಿ ಮಾರುಕಟ್ಟೆ ಮಾಡ್ಕೊಳ್ಳೋಣ ಅಂತ ಒಳ ಒಪ್ಪಂದ ಆಗಿದೆ. ಹಾಗಾಗಿ ಈ ಸಿದ್ಲಿಂಗುಟ್ಟು ಸಿದ್ಲಿಂಗು ಇದ್ದಾರೆ, ಆಯ್ತಾ? ಅದು ಓಕೆ, ಅವ್ರು ಇದ್ದಾರೆ ಅಂತೇಳಿ. ಈ ಅಂಡಾಳಮ್ಮ, ಈ ಕೆಲವೊಂದು ಕ್ಯಾರೆಕ್ಟರ್ಗಳು ನಿಮ್ಮ ಸಿನಿಮಾಲಿ ಇದ್ದೇ ಇರ್ತಾರೆ, ಅವ್ರು ಮತ್ತೆ ಮುಂದುವರಿತಾರೆ. ಹೆಂಗೆ, ಏನು ಕತೆ ಅಂತ? ಅಂಡಾಳಮ್ಮ ಅನ್ನೋ ತುರುವೇಕೆರೆ ಅಂಡಾಳಮ್ಮ ಪಾತ್ರ ಮಾತ್ರ ಮುಂದುವರಿಯುತ್ತೆ. ಅದು ಬಿಟ್ಟರೆ ಅವ್ರು ಬಿಟ್ಟರೆ ಏನು ಕೆಲಸ ಮಾಡಲ್ಲ ನೀವು? ಯಾವ್ದು? ಅವ್ರು ಬಿಟ್ಟು ಏನು ಕೆಲಸ ಮಾಡಲ್ವಾ? ಇದು ತುಂಬ ಸೂಕ್ತವಾದ ಪ್ರಶ್ನೆ, ಆದರೆ ವೇದಿಕೆ ಸರಿ ಇಲ್ಲ. ಇಲ್ಲ, ಅದು ಗೊತ್ತಿಲ್ಲ. ಅದು ಪ್ರಯಾಣ ಒಟ್ಟಿಗೆ ಆಗ್ತಾ ಇದೆ. ನಿಮ್ಗೆ ಸ್ಫೂರ್ತಿಯ ದೇವತೆ ಇದ್ದಂಗೆ ಅವರು. ಸ್ಫೂರ್ತಿ ಅನ್ಬೋದು, ದೇವತೆ ಇಲ್ಲ. ದೇವತೆ ನನ್ನ ನೆಂಟರು, ನೀವು ಚೆನ್ನಾಗಿ ಹಾಕ್ಕೊಡ್ತೀರಾ. ಹಾಗಾಗಿ ಅವರು ಅದೊಂದು ಪಾತ್ರ ಮಾತ್ರ ಇರುತ್ತೆ. ಬಟ್ ಈ ಸತಿ ನನಗೆ ಇನ್ನೂ ಸ್ಫೂರ್ತಿಯಾಗಿ, ಇನ್ನೂ ಚೈತನ್ಯವಾಗಿ ಪಕ್ಕದಲ್ಲಿ ಒಬ್ಬರು ಬಂದಿದ್ದಾರೆ, ಸೋನು ಗೌಡ ಅಂತೇಳಿ. ಸೋನು ಮೇಡಮ್ ಇದ್ದಾರೆ. ಹೋಗ್ತೀನಿ, ಅದು ಕಾಣದೇ ಇರೋ ಸಿಂಹ, ಅದು ಕಾಣಲ್ಲ ಈಗ ಸದ್ಯಕ್ಕೆ. ಸರ್, ಈಗ ವಿಜಯ್ ಪ್ರಸಾದ್ ಅವರು 2012ರಿಂದ ಇಲ್ಲಿ ತನಕ 5 ಪಿಕ್ಚರ್ ಮಾಡಿದೆ ಸರ್, ಆಯ್ತಾ? ಅವ್ರ ಫಿಲ್ಮಲ್ಲಿ ಫೈಟ್ ಇರಲ್ಲ, ಅವ್ರ ಫಿಲ್ಮಲ್ಲಿ ದೊಡ್ಡ ಆಕ್ಷನ್ ಸೀನ್ ಇರಲ್ಲ, ದೊಡ್ಡ ಸೆಟ್ ಇರಲ್ಲ. ಆದ್ರೆ ಯಾಕೆ ಲೇಟ್ ಅಂತ? ಅದನ್ನ ಅವ್ರನ್ನೇ ಕೇಳಬೇಕು, ನಾನೇನು ಮಾಡಲಿ. ನಾವು ಸಿದ್ಲಿಂಗು ಫಸ್ಟ್ ಪ್ರೊಡ್ಯೂಸ್ ಮಾಡಿದಾಗ ಕರೆಕ್ಟಾಗಿ ರಿಲೀಸ್ ಮಾಡೋದಪ್ಪ, 1 ವರ್ಷದೊಳಗಡೆ ಮಾಡಿದ್ವಿ. ಅದಾದ್ಮೇಲೆ ಸಿಕ್ದವ್ರು ಏನು ಮಾಡ್ಕೊಂಡ್ರು ಗೊತ್ತಿಲ್ಲ. ಬಟ್ ನಾವು ಕರೆಕ್ಟಾಗಿ ಏನು ಸರ್ ಅದು ಸಮಸ್ಯೆ? ಏನದು ಸಮಸ್ಯೆ? ಆಮೇಲೆ ಮಾತಾಡೋಣ. ಇಲ್ಲ, ಅದ್ರಲ್ಲಿ ನಮ್ಮ ಇಂಡಸ್ಟ್ರಿಯಲ್ಲಿ ಒಂದು ಸ್ವಲ್ಪ ಜನ ಇದ್ದಾರೆ, ಅವ್ರ ಸಿನಿಮಾಗಳು ಹಂಗೆ ಆಗ್ಬಿಡ್ತವೆ ಅವಾಗ. ಈಗ ನಮ್ಮ ಅರ್ಜುನನ್ ಸಿನಿಮಾ, ಅದು ಧ್ರುವ, ಅದು ನಮ್ಮ ವಿಜಯ್ ಪ್ರಸಾದ್ ಅವ್ರದ್ದು, ಈ ಥರ ಆಗ್ತಾ ಇರತ್ತೆ. ನಾನು ಕೇಳಿದೆ ಧ್ರುವನ್ ಸಿಕ್ಕಿದಾಗ, ಯಾವಾಗ ಮಚ್ಚ ಮಾರ್ಟಿನ್ ರಿಲೀಸ್ ಮಾಡ್ತೀರಾ ಅಂತ. 1 ವರ್ಷದಲ್ಲಿ ಮುಗಿಸ್ತೀನಿ ಪಿಕ್ಚರ್ ಅಂತ. ಇನ್ನೂ ಬ್ಯಾಲೆನ್ಸ್ ಇದೆ ಅಂತ ಗೊತ್ತಾಯ್ತು ಮೊನ್ನೆ, ಗೊತ್ತಿಲ್ಲ. ಅರ್ಜುನ ನಾನು ಟೈಟಾನಿಕ್ ಡೈರೆಕ್ಟರ್ ಅಂತ ಕರೆಯೋದು. ಹಾಂ, ಸೊ ಅವನು ಸಿನಿಮಾ ಮುಗಿಸಲ್ಲ. ಅಂಬಾರಿಯಿಂದನೂ ಹಂಗೆ, ಅವ್ನು ಫಸ್ಟ್ ಸಿನಿಮಾನೇ 120 ದಿನ ಮಾಡ್ದ ಅಂಬಾರಿ. ಸೊ ಅವತ್ತಿಂದನೂ ಹಿಂಗೆ ಮಾಡ್ತಾ ಬಂದಿದ್ದಾನೆ. ಈಗ ವಿಜಯ್ ಪ್ರಸಾದ್ ಸರ್ ಮೇಲೂ ಅದೇ ಇದೆ. ಬಟ್ ಏನಂದರೆ ಕರೆಕ್ಟಾಗಿರೋ ಪ್ರೊಡ್ಯೂಸರ್ ಸಿಕ್ಬಿಟ್ರೆ ಸರ್ ಒಂದು 8 ತಿಂಗಳಲ್ಲಿ ಸಿನಿಮಾ ಮಾಡಿ ರಿಲೀಸ್ ಮಾಡ್ತಾರೆ. ಅದೇ ಇದೆ. ಕೇಳಿ ಎಲ್ಲರ ಸಮ್ಮುಖದಲ್ಲಿ ಎಷ್ಟು ದಿನ ಮುಗಿಸ್ತೀರಿ ಸರ್? ಎಷ್ಟು ದಿನ ಮುಗಿಸ್ತೀರಾ ಸರ್? ಮುಗಿಸೋದ್ರ ಬಗ್ಗೆ ಹೇಳಲ್ಲ, ಬಿಡುಗಡೆ ಬಗ್ಗೆ ಹೇಳ್ತೀನಿ. ವರಮಹಾಲಕ್ಷ್ಮಿ ಹಬ್ಬ, ಇಲ್ಲ ಅಂತಂದರೆ ದಸರಾ. ಸಿದ್ಲಿಂಗುಟ್ಟು ನಿಮ್ಮ ಮುಂದೆ ತೆರೆಯ ಮೇಲೆ 2024. ಇದೇ ವರ್ಷ ಇದೇ ದಸರಾ, ಇದೇ ವರಮಹಾಲಕ್ಷ್ಮಿ ಹಬ್ಬ ತೆರೆ ಮೇಲೆ. ಕಳೆದ ಸಿನಿಮಾದಲ್ಲಿ ಅಂದರೆ ಸಿದ್ಲಿಂಗು ಬಂದಾಗ ಮೋಹಕತಾರೆ ರಮ್ಯ ಅವರು ಟೀಚರ್ ಅಮ್ಮ ಆಗಿ ಅದ್ಭುತವಾಗಿ ಕಂಡ್ರು, ಆಯ್ತಾ? ಈಗ ಕಾಣಿಸಿರೋ ಕಾಣದ ದೇವತೆ ಬಗ್ಗೆ ಅವ್ರ ಹತ್ರನೇ ಹೋಗ್ಬಿಡೋಣಲ್ವಾ? ರಮ್ಯ ಅವ್ರು ಇಲ್ಲ ಅಂತ ಬೇಜಾರೇನಾಗಲ್ಲ ತಾನೆ ನಿಮಗೆ? ಯಾರಿಗೆ? ನಿನಗೆ ಬೇಜಾರಿರ್ಬೇಕಪ್ಪ, ನನಗೇನು ಬೇಜಾರಿಲ್ಲ. ನನಗೆ ಆ ಥರದ್ದೇನು ಪರ್ಸ್ನಲಿ ಏನು ಬೇಜಾರಿಲ್ಲ. ಇಲ್ಲ. ಈಗಿನ ನಮ್ಮ ರಮ್ಯ ಹತ್ರ ಮಾತಾಡ್ಸಿ. ಹಾಂ ಮೇಡಮು, ಆರಾಮಿದ್ರೆ ಮೇಡಮು? ಕಾಣದ ಸಿಂಹ ಹೇಳಿ. ವಿಜಯಪ್ರಸಾದ್ ಅವ್ರ ನಿರ್ದೇಶನ, ಅವರು ಮಾವಿನ ಹಣ್ಣು ಮಾರಿದ್ರು, ದೋಸೆ ಮಾರಿದ್ರು. ಸಿದ್ಲಿಂಗು
ಮತ್ತೆ ಸಿದ್ಲಿಂಗಿಗೆ ಬಂದಿದ್ದಾರೆ. ಅವ್ರು ಏನು ಹೇಳಿ ಮೇಡಮ್, ಅವರ ಸಿಲ್ಲಿಲಲ್ಲಿ ಧಾರಾವಾಹಿಗಳನ್ನ, ಅವರ ಎಪಿಸೋಡ್ಗಳನ್ನ ಸಾವಿರ ಎಪಿಸೋಡ್, ಅದ್ಭುತ ಎಪಿಸೋಡ್ಗಳು ಕೊಟ್ಟಂಥ ಅದ್ಭುತ ರೈಟ್ರು ಅವರು. ಸ್ವಲ್ಪ ಒಂದೊಂದು ಟೈಮ್ ಕುದುರೆ ಹಿಂದೆ ಮುಂದೆ ಆಗತ್ತೆ, ಏನು ಮಾಡೋಕ್ಕಾಗಲ್ಲ. ಆದರೂ ಅವ್ರು ಈ ಸಿನಿಮಾ ಪಾತ್ರ ಒಪ್ಪೋದಕ್ಕೆ ನೀವು ಕಾರಣ ಏನು? ನನಗೆ ಫಸ್ಟ್ ಅವರು ಫುಲ್ ಸ್ಟೋರಿ ಹೇಳಿದ್ರು. ಆ್ಯಕ್ಚುಲಿ ಯೂಶಲಾಗಿ ಪಾತ್ರ ಹೇಳ್ತಾರೆ, ಬಟ್ ಇವರು ಫುಲ್ ಸ್ಟೋರಿನೇ ಹೇಳಿದ್ರು. ಏನಕ್ಕೆ? ಓಕೆ, ಅವ್ರ ಸ್ಟೋರಿ ಹೇಳಿದ್ರು, ನಂಗೆ ತುಂಬಾ ಇಷ್ಟ ಆಯಿತು. ಆ್ಯಕ್ಚುಲಿ ನಮ್ಮಮ್ಮ ಹೆದರ್ಕೊಂಬಿಟ್ಟಿದ್ರು, ಅಯ್ಯೋ ವಿಜಯ್ ಪ್ರಸಾದ್ ಸರ್ ಜೊತೆನಾ ಅಂತ. ಅದಾದಮೇಲೆ ಇಲ್ಲಮ್ಮ ಸ್ಟೋರಿ ಕೇಳ್ತೀನಿ, ಸ್ಟೋರಿ ಕೇಳಾದ್ಮೇಲೆ ಐ ವಿಲ್ ಡಿಸೈಡ್ ಅಂತ ಹೇಳಿದ್ದೆ. ಸ್ಟೋರಿ ಕೇಳಾದ್ಮೇಲೆ ತುಂಬ ಖುಷಿ ಆಯಿತು. ಆ್ಯಂಡ್ ಅದಕ್ಕಿಂತ ನಂಗೆ ತುಂಬ ಇಷ್ಟ ಆಗಿದ್ದೇನು ಅಂತಂದರೆ ಅವ್ರ ಬಾಂಧವ್ಯ. ಎಲ್ಲರ ಜೊತೆನೂ 12 ವರ್ಷ ಆದ್ರೂ ಅದೇ ಸೇಮ್ ಟೀಮ್ನ ಮತ್ತೆ ವಾಪಸ್ ಕರ್ಕೊಂಬಂದಿದ್ದು, ಮತ್ತು ಅವ್ರ ಟ್ರೀಟ್ ಮಾಡಿದ ರೀತಿ, ಸರ್ ಆಗಿರ್ಬೋದು, ಮಾಮ ಆಗಿರ್ಬೋದು. ಸೊ ಇಬ್ಬರೂ ತುಂಬ ಚೆನ್ನಾಗಿ ಆ ರೀಡಿಂಗ್ ದಿನ ಒಂಥರ ಯಾವುದೋ ಎಲ್ಲರೂ ಒಂದು ಹೆಲ್ದಿ ಡಿಸ್ಕಷನ್ ಇತ್ತು ಅವತ್ತಿನ ದಿನ. ಸೊ ಒಂದು ಪಾಸಿಟಿವ್ ವೈಬ್ಸ್ ಇತ್ತು. ಅದಾದಮೇಲೆ ಅವ್ರು ಹೇಳಿದ್ದು, ಫಿಲಮ್ ಎಲ್ಲರೂ ಮಾಡ್ತಾರೆ, ಬಟ್ ಈ ಒಂದು ರಿಲೇಷನ್ಶಿಪ್ನ ನಾವು ಮೇಂಟೈನ್ ಮಾಡಿಕೊಂಡು ಒಂದು ಒಳ್ಳೆ ಫಿಲಮ್ನ ಕೊಡೋಣ ಅಂತ. ಸೊ ದ್ಯಾಟ್ ವಾಸ್ ಒನ್. ಎಸ್, ನಿಜವಾಗ್ಲೂ ಎಲ್ಲರೂ ಕೈ ಹಿಡಿತಾರೆ ಅಂತ. ನಾನು ಆ್ಯಕ್ಚುಲಿ ಸರ್ ಕೇಳಿದೆ, ಸರ್ ನನಗೇನಕ್ಕೆ ಸೆಲೆಕ್ಟ್ ಮಾಡಿದ್ರಿ ಅಂತಲೇ ಕೇಳಿದೆ ಫಸ್ಟ್ ಟೈಮು. ಆವಾಗ ಅವ್ರು ಹೇಳಿದ್ದು ಇಷ್ಟೇ, ಐ ಲೈಕ್ ಯುವರ್ ಆ್ಯಕ್ಟಿಂಗ್, ನೀವು ತುಂಬ ಒಳ್ಳೆ ನಟಿ ಅಂತ ಹೇಳಿದೆ. ನನಗೆ ತುಂಬ ಒಂಥರ ಸ್ಫೂರ್ತಿ ಅಂತ ಅನಿಸ್ತು, ಒಂದು ಕಾನ್ಫಿಡೆನ್ಸ್ ಬಂತು ಆ್ಯಕ್ಚುಲಿ. ಕತೆ ಹೇಳಿದ್ರಂತಲ್ಲ, ಕತೆ ಹೇಳಿ ಹಂಗಾರೆ. ಇವಾಗಲೇ ಎಲ್ಲ ಹೇಳ್ಬಿಟ್ರೆ ಥಿಯೇಟರ್ಗೆ ಯಾರು ಬರ್ತಾರೆ? ಸೊ ಥಿಯೇಟರ್ಗೆ ಬಂದು ಫಿಲಮ್ ನೋಡಿ. ಅದ್ಭುತ ಪ್ರತಿಭಾವಂತರು 4 ಜನ ಒಟ್ಟಿಗೆ ಸೇರ್ಕೊಂಡಿದ್ದಾರೆ. ಇದೇ ಅಲ್ಲದೆ ಸಿದ್ಲಿಂಗಲ್ಲಿ ಅದ್ಭುತವಾದ ಕಲಾವಿದರು ಕೂಡ ಇದ್ದಾರೆ. ಪ್ರೆಸ್ ಮೀಟಲ್ಲೂ ಬಂದಿದ್ರು. ಸರ್, ಇಷ್ಟೇ ಕೇಳೋದು, ಜನ ನಿಮ್ಮ ಮೇಲೆ ನಂಬಿಕೆ ಇದೆ ಇನ್ನೂ ಕೂಡ. ಆ ನಂಬಿಕೆ ಹೋಗ್ತೀನಿ ನಾನು 100%. ಭರವಸೆ ಇರಲಿ, ವಿಶ್ವಾಸ ಇರಲಿ, ಇಷ್ಟು ಮಾತ್ರ ಹೇಳ್ಬಲ್ಲೆ. ನಮ್ಮ ಹೀರೋಗೆ ನೀನು ಒಂದು ಒಳ್ಳೊಳ್ಳೆ ಸ್ವಲ್ಪ ಚೆನ್ನಾಗಿರೋ ಸೀನ್ ಇಡಿ. ಯಾರಿಗೆ? ಹೀರೋಗ? ಅವ್ರಿಗೆ ಏನೇನೋ ಇಟ್ಟಿದ್ದೀನಿ, ಸೀನ್ ಇಡಲ್ವೇ? ಒಳ್ಳೆದಾಗಲಿ ಸರ್. ರಿಲೀಸ್ ಡೇಟ್ ಟೈಮಲ್ಲಿ ಸಿಗೋಣ. ಇದಿಷ್ಟು ಸಿದ್ಲಿಂಗು 2 ಸಿನಿಮಾ ತಂಡದ ಮನದಾಳದ ಮಸ್ತ್ ಮಾತುಕತೆ. ಕ್ಯಾಮ್ರಾ ಪರ್ಸನ್ ಸಿದ್ದಪ್ಪ ಜೊತೆಗೆ ನಾನು ಶ್ರೀಧರ್ ಶಿವಮೊಗ್ಗ, ನ್ಯೂಸ್ ಫಸ್ಟ್.